1 ಲಕ್ಷ ಅಂದ್ರೆ ಇವತ್ತೊಂದೊಂದು ಐಫೋನ್ ತಗೋಬೇಕಂದ್ರೆ ಆನ್ ಆನ್ ಆವರೇಜ್ ಸ್ಪೆಂಡ್ ಮಾಡಬೇಕಾಗಿರುವಂತಹ ಅಮೌಂಟ್. ಇದೇ 1 ಲಕ್ಷ ನಾನೇನಾದ್ರೂ 30 ವರ್ಷದ ಹಿಂದೆ ಗೋಲ್ಡ್ ಮೇಲೋ ಲ್ಯಾಂಡ್ ಮೇಲೋ ಅಥವಾ ಸ್ಟಾಕ್ ಮಾರ್ಕೆಟ್ ಮೇಲೋ ಹಾಕಿದ್ರೆ ಇವತ್ತಿಗೆ ಅದರ ಬೆಲೆ ಏನಾಗಿರ್ಬೋದಿತ್ತು? ಲೆಟ್ಸ್ ಚೆಕ್. ಲ್ಯಾಂಡ್ ಅಂತ ತಗೊಂಡ್ರೆ ಅದೊಂಥರ ಎಮೋಷನಲ್ ಕನೆಕ್ಟ್. ಸೊ ಬೆಂಗಳೂರಲ್ಲಿ ವೈಟ್ ಫೀಲ್ಡ್ ಅನ್ನುವಂತಹ ಜಾಗದಲ್ಲಿ ನಾನು ಏನಾದ್ರೂ ಒಂದು 30-40 ಸೈಟ್ ತಗೋಬೇಕು ಅಂದ್ರೆ ಆ ಟೈಮಲ್ಲಿ 30 ವರ್ಷದ ಹಿಂದೆ ಒಂದು 25,000 ರೂಪಾಯಿಂದ 30,000 ರೂಪಾಯಿ ಇತ್ತು ಅಂತ ಅನ್ಕೋಣ. ಸೊ 1 ಲಕ್ಷ ಇದ್ದಿದ್ರೆ 3-4 ಸೈಟ್ ಬುಕ್ ಮಾಡಬಹುದಾಗಿತ್ತು. ಪ್ರತಿ ಒಂದು ಸೈಟಿನ ಬೆಲೆ ಇವತ್ತಿಗೆ 1 ಕೋಟಿ ರೂಪಾಯಿ ಹತ್ರ ಆಗಿದೆ. ಸೊ 3-4 ಸೈಟಿಗೆ ನನಗೆ 3-4 ಕೋಟಿ ರೂಪಾಯಿ ದುಡ್ಡು ಆಗಿರೋದು. ಇನ್ನೊಂದು ಎಕ್ಸಾಂಪಲ್, ಟೈರ್ 2 ಸಿಟಿ ತಗೊಂಡ ಮೈಸೂರು ಅಂತ ಕನ್ಸಿಡರ್ ಮಾಡೋಣ. ಮೈಸೂರಲ್ಲಿ ಆ ಟೈಮಲ್ಲಿ ಎಲ್ಲೋ ರಿಂಗ್ ರೋಡ್ ಹತ್ರ ಒಂದು 30-40 ಸೈಟಿಗೆ 50,000 ರೂಪಾಯಿ ದುಡ್ಡಿತ್ತು. 1 ಲಕ್ಷಕ್ಕೆ 2 ಸೈಟ್ ಬಂದಿರೋದು. ಇದರ ವ್ಯಾಲ್ಯೂ ಇವತ್ತಿಗೆ 70-80 ಲಕ್ಷ. ಸೊ ಮೆಟ್ರೋ ಸಿಟೀಸ್ ಅಲ್ಲಿ ನಂಗೆ ಜಾಕ್ ಪಾಟ್ ಹೊಡೆದಿರೋದು, ಬಟ್ ಟೈರ್ 2 ಸಿಟೀಸ್ ಅಲ್ಲಿ ಸ್ಟಡಿ ಗ್ರೋತ್ ಅಂತ ಸಿಕ್ಕಿರೋದು. ಬಟ್ ಇಶ್ಯೂ ಏನಪ್ಪಾ ಅಂತಂದ್ರೆ ಲಿಕ್ವಿಡಿಟಿ ಇಶ್ಯೂ. ರಿಯಲ್ ಎಸ್ಟೇಟ್ ಇದರಲ್ಲಿ ಯಾವಾಗಲೂ ನಮಗೆ ಲಿಕ್ವಿಡಿಟಿ ಇಶ್ಯೂ ಬರುತ್ತೆ. ಓಕೆ, ನೆಕ್ಸ್ಟ್ ಗೋಲ್ಡ್. 1995 ಅಲ್ಲಿ 1 ಗ್ರಾಮ್ ಗೋಲ್ಡ್ ನ ಬೆಲೆ ಬಂದ್ಬಿಟ್ಟು 350 ರೂಪಾಯಿ. 2025 ಇವಾಗ 1 ಗ್ರಾಮ್ ಗೋಲ್ಡ್ ನ ಬೆಲೆ 10,000 ರೂಪಾಯಿ 11,000 ರೂಪಾಯಿ ನಿಮಗೆ ಗೊತ್ತಿದೆ. ಅಂದ್ರೆ ನಾನು 1 ಲಕ್ಷ ರೂಪಾಯಿ ನಾನು ಗೋಲ್ಡ್ ಮೇಲೆ ಇಟ್ಟಿದ್ರೆ ಇವತ್ತಿಗೆ ಅದು 30-35 ಲಕ್ಷ ರೂಪಾಯಿ ಆಗಿರೋದು. Gold would have given me safety, liquidity, inflation hedge, but ಕರೋಡ್ಪತಿಯಾಗಿ ನಾನು ಮಾಡ್ತಿರ್ಲಿಲ್ಲ. ಫೈನಲಿ ಸ್ಟಾಕ್ ಮಾರ್ಕೆಟ್. ಸೆನ್ಸೆಕ್ಸ್ 1995 ಅಲ್ಲಿ 3,000 ಇತ್ತು, ಈಗ ಆಲ್ಮೋಸ್ಟ್ 80,000 ಹತ್ರ ಇದೆ. ಸೊ ಗ್ರೋತ್ ಬಂದ್ಬಿಟ್ಟು ಒಂದು 27 ಪಟ್ಟಿಗಿಂತ ಜಾಸ್ತಿ. 1 ಲಕ್ಷ ನಾನು ಸೆನ್ಸೆಕ್ಸ್ ಮೇಲೆ ಹೂಡಿಕೆ ಮಾಡಿದ್ರೆ ಇವತ್ತಿಗೆ 25-30 ಲಕ್ಷ ಆಗಿರೋದು. ಸೆನ್ಸೆಕ್ಸ್ ಬೇಡ, ಯಾವ್ದಾದ್ರು ಬೇರೆ ಸ್ಟಾಕ್ ಎಕ್ಸಾಂಪಲ್ ತಗೋಣ. ಇನ್ಫೋಸಿಸ್ ಹೆಸರು ಎಲ್ಲರೂ ಕೇಳಿದ್ದೀರಾ. 1995 ಅಲ್ಲಿ ಒಂದು ಇನ್ಫೋಸಿಸ್ ನ ಬೆಲೆ ₹1.60. ಇವತ್ತು ಆಲ್ಮೋಸ್ಟ್ 1,500 ರೂಪಾಯಿ. ಸೊ ಗ್ರೋತ್ ಬಂದ್ಬಿಟ್ಟು 950 ಪಟ್ಟಿಗಿಂತ ಜಾಸ್ತಿ. ಸೊ 1 ಲಕ್ಷ ಇನ್ಫೋಸಿಸ್ ಮೇಲೆ ಹೂಡಿಕೆ ಮಾಡಿದ್ರೆ ಇವತ್ತು 95 crores ಆಗಿರೋದು. ಏಷಿಯನ್ ಪೇಂಟ್ಸ್ 1 ಲಕ್ಷ ನಾನು 1995 ಇನ್ವೆಸ್ಟ್ ಮಾಡಿದ್ರೆ ಇವಾಗ 193 ಟೈಮ್ಸ್ ಗ್ರೋತ್ ಕೊಟ್ಟು ಸೊ ಆಲ್ಮೋಸ್ಟ್ 1.9 crores ಆಗಿರೋದು. ಬಟ್ ಲೆಸನ್ ಏನು ಅಂದ್ರೆ, ಸ್ಟಾಕ್ಸ್ ವೆಲ್ತ್ ಕ್ರಿಯೇಟ್ ಮಾಡುತ್ತೆ, ಹೌದು ಒಪ್ಕೊಳ್ಳೋಣ, ಬಟ್ ಓನ್ಲಿ ಇಫ್ ಯು ಪಿಕ್ ದ ರೈಟ್ ಸ್ಟಾಕ್ ಅಂಡ್ ಸ್ಟೇ ಲಾಂಗ್ ಇನ್ ದ ಕ್ವಾಲಿಟಿ ಕಂಪನೀಸ್. ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಸ್ಟಾಕ್ಸ್ ನ ಪಿಕ್ ಮಾಡಬೇಕು. Land gave status, gold gave safety, stocks created the real crorepati's. But real success ಏನು ಅಂತಂದ್ರೆ you have to diversify. Gold ಮೇಲೂ ಇನ್ವೆಸ್ಟ್ ಮಾಡಬೇಕು, ಲ್ಯಾಂಡ್ ಮೇಲೂ ಇನ್ವೆಸ್ಟ್ ಮಾಡಬೇಕು, ಸ್ಟಾಕ್ಸ್ ಮೇಲೂ ಇನ್ವೆಸ್ಟ್ ಮಾಡಬೇಕು. ಸೊ ಈಗ ನೀವು ಹೇಳಿ, ನಿಮ್ಮ ನೆಕ್ಸ್ಟ್ 30 years ಬೆಟ್ ಯಾವ ಅಸೆಟ್ ಮೇಲೆ? ಲ್ಯಾಂಡ್ ಮೇಲೆ ಮಾಡ್ತಿರೋ, ಗೋಲ್ಡ್ ಮೇಲೆ ಮಾಡ್ತಿರೋ, ಸ್ಟಾಕ್ಸ್ ಮೇಲೆ ಮಾಡ್ತಿರೋ, ಅಥವಾ ಸ್ಮಾರ್ಟ್ ಆಗಿ ಮೂರನ್ನು ಮಿಕ್ಸ್ ಮಾಡಿ ಬ್ಯಾಲೆನ್ಸ್ ಮಾಡ್ತೀರಾ ಅಂತ? ಸೊ ಕಮೆಂಟ್ ಮಾಡಿ ಅಂಡ್ ಈ ವಿಡಿಯೋನ ಸೇವ್ ಮಾಡಿ ನಿಮ್ಮ ಫ್ಯಾಮಿಲಿ ಜೊತೆ ಶೇರ್ ಮಾಡಿ.